ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಶ್ರೀ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದು ಈಕೋ ಕ್ಲಬ್ ಅಡಿಯ ಸಾಲು ಮರದ ತಿಮ್ಮಕ್ಕ ಎಂಬ ಸಂಘದ ವತಿಯಿಂದ ರಂಗಗುಡಿಸಲು ಮಕ್ಕಳ ರಂಗ ವೇದಿಕೆ. ನಾವು ಇವತ್ತು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಪರಿಚಯ ಮಾಡಲು ಬರುತ್ತಿದ್ದಾರೆ. ನನ್ನ ಸಹಪಾಠಿಯಾದ ಐಶ್ವರ್ಯ ರೈ ಅವರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ, ತಂದೆ ಚಂದ್ರಪ್ಪ. ಸರಕಾರಿ ಪ್ರೌಢಶಾಲೆ ಭೀಮನಹಳ್ಳಿ 9ನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಲು ಮರದ ತಿಮ್ಮಕ್ಕನ ಬಗ್ಗೆ 2 ಮಾತನಾಡಲು ಇಚ್ಛಿಸುತ್ತೇನೆ. ಸಾಲು ಮರದ ತಿಮ್ಮಕ್ಕ ಯಾರು, ಇವರ ಸಾಧನೆ ಏನು ಎಂದು ತಿಳಿದುಕೊಳ್ಳೋಣ. ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಭಾರತದ ಪರಿಸರವಾದಿ. ಇವರಿಗೆ ಮಕ್ಕಳಿಲ್ಲದ ಕಾರಣದಿಂದಾಗಿ ರಸ್ತೆಯ ಬದಿಯಲ್ಲಿ ಹಲವು ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಪ್ರೀತಿಸಿದ ಓರ್ವ ಅನಕ್ಷರಸ್ತೆ ಮಹಿಳೆ. ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತಾದ ಕಾರ್ಯ ಮಾಡಿರುವ ಇವರಿಗೆ ಹಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕಾರಗಳನ್ನು ನೀಡಲಾಗಿದೆ. ಇವರ ಜೀವನದ ಬಗ್ಗೆ ಹೇಳಬೇಕೆಂದರೆ, ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೆಕ್ಕನಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರ ಪತಿ ಚಿಕ್ಕಯ್ಯ. ಇವರಿಬ್ಬರು ಬಡ ದಂಪತಿಗಳಾಗಿದ್ದು ಇವರಿಗೆ ಮಕ್ಕಳಾಗಿರಲಿಲ್ಲ ಎನ್ನುವ ಒಂದು ದುಃಖವನ್ನು ಮರೆಯಲು ಕುದೂರಿನಿಂದ ಉಲಿಕಲ್ವರೆಗೂ ಇರುವ 4 ಕಿಲೋಮೀಟರ್ವರೆಗೂ ಅವರು ಆಲದ ಸಸಿಗಳನ್ನೇ ನೆಟ್ಟು ಬೆಳೆಸಿದರು. ಅವುಗಳಿಗೆ ನೀರಿನ ಅವಶ್ಯಕತೆ ಬಹಳ ಇರುವುದರಿಂದ ಅವರು ಕೊಡದ ಮೂಲಕ ನೀರುಗಳನ್ನು 4 ಕಿಲೋಮೀಟರ್ವರೆಗೂ ಸಾಗಿಸುತ್ತಿದ್ದರು. ಇವರ ಈ ಸಾಧನೆಯನ್ನು ಮೆಚ್ಚಿ ಹಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕಾರಗಳನ್ನು ನೀಡಲಾಗಿದೆ. ಅವ್ಯಾವೆಂದರೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಹೂವಿನಹೊಳೆ ಪ್ರತಿಷ್ಠಾನದಿಂದ ವಿಶ್ವಾತ್ಮ ಪ್ರಶಸ್ತಿ, ಕರ್ನಾಟಕ ಕಲ್ಪವೆಲ್ಲಿ ಪ್ರಶಸ್ತಿ, ಗಾಡ್ಫ್ರೇ ಫಿಲಿಪ್ ಶೌರ್ಯ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು ಬೆಳೆದಿರುವ ಒಟ್ಟು ಮರಗಳ ಸಂಖ್ಯೆ ಬಂದು 8,000ಕ್ಕಿಂತ ಅಧಿಕ ಮರಗಳನ್ನು ಬೆಳೆದಿದ್ದಾರೆ. ಇವರ ಮರಗಳನ್ನು ಈಗ ಕರ್ನಾಟಕ ಸರ್ಕಾರ ನೋಡಿಕೊಳ್ಳುತ್ತಾ ಇದೆ. ನೋಡಿದ್ರಲ್ಲ, ಸಾಲು ಮರದ ತಿಮ್ಮಕ್ಕನ ಹಾಗೆ ನಾವು ಕೂಡ ಮರಗಳನ್ನು ಸಂರಕ್ಷಿಸಿ ಬೆಳೆಸೋಣ ಎಂದು ಹೇಳುತ್ತಾ ನನ್ನ ಈ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಐಶ್ವರ್ಯ.